ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಬೀಮ್ ಸಂಸ್ಥೆಯಿಂದ ಪ್ರತಿ 4 ತಿಂಗಳಿಗೊಮ್ಮೆ 400ಕ್ಕೂ ಹೆಚ್ಚು ಮಹಿಳೆಯರು, ವಿದ್ಯಾರ್ಥಿಯರು ಸ್ವ ಉದ್ಯೋಗದೊಂದಿಗೆ ಸ್ವಾವಲಂಬಿಗಳಾಗಿ ಬದುಕನ್ನು ಕಟ್ಟಿಕೊಳ್ಳುತ್ತಿರುವುದು ಸಂತಸದ ವಿಷಯ ಎಂದು ಆಕ್ಟಿವ್ ಫೈನಾನ್ಷಿಯಲ್ ಸೊಲ್ಯೂಷನ್ ಸಂಸ್ಥೆಯ ಪ್ರೆಸಿಡೆಂಟ್ ರೇಷ್ಮಾ ಗೋಯಲ್ ತಿಳಿಸಿದ್ದಾರೆ. ಕೊರಟಗೆರೆ ಪಟ್ಟಣದ ಶಿವಗಂಗಾ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಭೀಮಾ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಯಲ್ಲಿ ಇಂದು ವಿಶ್ವ ಮಹಿಳಾ ದಿನಾಚರಣೆ ಆಚರಿಸಲಾಯಿತು. ಆಕ್ಟಿವ್ ಫೈನಾನ್ಷಿಯಲ್ ಸೊಲ್ಯೂಷನ್ ಸಂಸ್ಥೆಯ ಪ್ರೆಸಿಡೆಂಟ್ ರೇಷ್ಮಾ ಗೋಯಲ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಭೀಮ್ ಸಂಸ್ಥೆಯಿಂದ ಪ್ರತಿ 4 ತಿಂಗಳಿಗೊಮ್ಮೆ 400ಕ್ಕೂ ಹೆಚ್ಚು ಮಹಿಳೆಯರು, ವಿದ್ಯಾರ್ಥಿಯರು ಸ್ವ ಉದ್ಯೋಗದೊಂದಿಗೆ ಸ್ವಾವಲಂಬಿಗಳಾಗಿ ಬದುಕನ್ನ ಕಟ್ಟಿಕೊಳ್ಳುತ್ತಿದ್ದಾರೆ. ಅಂದರೆ ವರ್ಷಕ್ಕೆ 1500ಕ್ಕೂ ಹೆಚ್ಚು ಮಹಿಳೆಯರು ಈ ಸಂಸ್ಥೆಯಿಂದ ಕಂಪ್ಯೂಟರ್, ಟೈಲರಿಂಗ್, ಎಂಬ್ರಾಯ್ಡಿಂಗ್, ಕುಚ್ಚು ಹಾಕುವುದು, ಜ್ಯುವೆಲರಿ ಮೇಕಿಂಗ್ ಸೇರಿದಂತೆ ತಮ್ಮ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಅನೇಕ ರೀತಿಯ ಕೆಲಸಗಳನ್ನ ಕಲಿತು ಇಂದು ಹೊರಗಡೆ ತಮ್ಮ ಸ್ವಂತ ಉದ್ಯೋಗವನ್ನ ಸೃಷ್ಟಿಸಿಕೊಂಡು ಬಹಳ ಸಂತೋಷದಿಂದ ತಮ್ಮ ಜೀವನ ನಡೆಸುತ್ತಿದ್ದಾರೆ. ಅದಕ್ಕೆ ಈ ಹೆಣ್ಣು ಮಕ್ಕಳೇ ಸಾಕ್ಷಿ ಎಂದು ತಿಳಿಸಿದರು. ಭೀಮ್ ಸಂಸ್ಥೆಯಿಂದ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯವಾದ ಭೀಮ್ ಸಂಸ್ಥೆಯ 4 ಜನ ಹೆಣ್ಣು ಮಕ್ಕಳ ಸಾಧನೆಯ ಭಾಷಣ, ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಮೆರುಗು. ಈ ಸಂದರ್ಭದಲ್ಲಿ ಭೀಮ್ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆಯ ಮುಖ್ಯಸ್ಥರಾದ ರವಿಕುಮಾರ್, ಆಕ್ಟಿವ್ ಫೈನಾನ್ಷಿಯಲ್ ಸೊಲ್ಯೂಷನ್ ಸಂಸ್ಥೆಯ ಡೈರೆಕ್ಟರ್ ವಿಜಯ್ ಕುಮಾರ್, ಶಿಕ್ಷಕರಾದ ಶ್ರೀದೇವಿ, ಚೈತ್ರ, ಸುಧಾ, ಫರಾತ್, ಉನ್ನೀಸಾ, ನಾಗಮಣಿ ಸೇರಿದಂತೆ 500ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಹಾಜರಿದ್ದರು. ಸೊ ನಿಮಗೆ ನೀವೇ ಫಸ್ಟ್ ಜೋರಾಗಿ ಚಪ್ಪಾಳೆ ಹೊಡ್ಬೋದು ಎಲ್ಲ. ವೆರಿ ಗುಡ್. ಸೊ ಇನ್ನೊಂದ್ಸತಿ ಹೇಳ್ತೀನಿ, ನೀವು ಈ ಮೆಟ್ ಹತ್ತುತ್ತಾ ಇದ್ದಂಗೆ ನಿಮ್ದು ಮೊದಲ ಸಾಧನೆ ಇದೆ. ಇಲ್ಲಿ ಬಂದಾದ್ಮೇಲೆ ಗೆಲುವು ನಿಶ್ಚಿತ. ನಿಶ್ಚಿತ ಖಚಿತ ಏನೋ ಒಂದು ಆಡಿತ್ತಲ್ಲ, ಏನ್ ಹೇಳಿ? ನಿಶ್ಚಿತ ಖಚಿತ ಉಚಿತ. ಇಲ್ಲಿಗೆ ಅಪ್ಲೈ ನವೀನ್. ಖಚಿತ ಉಚಿತ ನಿಶ್ಚಿತ ಕರೆಕ್ಟ್ ಅಲ್ವಾ? ಫ್ರೀ ಟ್ರೈನಿಂಗ್, ಗೆಲುವು ನಿಶ್ಚಿತ. ಇನ್ನೊಂದೇನು? ಖಚಿತ. ಏನ್ ಖಚಿತ? ನಿಮ್ಗೆ ಗೊತ್ತಿಲ್ಲ, ನಾವು ಯಾಕೆ ಸುಮ್ಮನೆ ಬಂದೆ ನಿಮ್ಗೆಲ್ಲ ಗೊತ್ತಿದೆ, ಸುಮ್ಮನೆ ಮಾತಾಡಲ್ಲ ನೀವು. ಬಟ್ ಆನ್ ಎ ಸೀರಿಯಸ್ ನೋಟ್, ಥ್ಯಾಂಕ್ ಯು ವೆರಿ ಮಚ್. ನೀವು ಇಷ್ಟು ತಯಾರಾಗಿ ಇಲ್ಲಿ ಬಂದು ನಿಮ್ಮ ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರ ನಮ್ಮ ಜೊತೆ. ನೀವು ನೋಡಿದಷ್ಟು ನಮ್ಗೆ ಖುಷಿ ಆಗುತ್ತೆ. ನೀವು ಇಲ್ಲಿ ಬಂದಷ್ಟು ನಮಗೆ ರೇಷ್ಮಂಗೆ ಇನ್ನೂ ಜಾಸ್ತಿ ಮಾಡಬೇಕು ಅನಿಸುತ್ತೆ ಈ ಸಂಸ್ಥೆಗೆ. ಎಲ್ಲರೂ ಚೆನ್ನಾಗಿ ಕಲಿತಾ ಇದ್ದೀರಾ ಅಂತ ನಮಗೆ 0% ಡೌಟೇ ಇಲ್ಲ. ನೀವೆಲ್ಲ ಕಲಿತೀರಾ, ಇಲ್ಲಿ ಬಂದಿದ್ದೀರಾ, ಕಲಿತೀರಾ, ಮುಂದೆ ಬಂದೇ ಬರ್ತೀರಾ ಅಂತ. ಇಲ್ಲಿ ಇವತ್ತು ನಡೆದಿರೋ ಸನ್ನಿವೇಶ, ಆ ಹುಡುಗಿಗೆ ಹೆದರಿಕೆ ಆದ ತಕ್ಷಣ ಫಸ್ಟ್ ಯಾರ ಹತ್ರ ಹೋಗಿದ್ದು ಗೊತ್ತಾ? ಮೇಡಮ್ ಹತ್ರ. ಅದು ಪ್ಯೂರ್ ರಿಲೇಶನ್ಶಿಪ್. ಅಂದರೆ ಅದು ಕಷ್ಟ ಬಂದಾಗ ಅವ್ರು ಕೊಟ್ಟಿರೋ ಕಾನ್ಫಿಡೆನ್ಸ್ ಫಸ್ಟ್ ಅವ್ರ ಹತ್ರ ಹೋಗಿ ಮೇಡಮ್ ನೀವು ಬನ್ನಿ ಅಂತ ಬಂದು ಹೇಳಿ ಅವ್ರಿಗೆ ಬಂದು ನಿಂತ್ಕೊಂಡು ಅವ್ರು ಬೆನ್ನು ತಟ್ಟಿ ಮಾತಾಡ್ಸಿದ್ರಲ್ಲ, ಅದು ನಿಜವಾದ ಗೆಲುವು. ಯಾಕಂದರೆ ಆ ಥರ ಕಾನ್ಫಿಡೆನ್ಸ್ ಟೀಚರ್ಸ್ಗೆ ನೀವು ಜೋರಾಗಿ ಚಪ್ಪಾಳೆ ಕೊಡಲೇಬೇಕು. ಸುಮ್ಮನೆ ಯಾರ ಹತ್ರನೂ ಹೋಗಲ್ಲ ಅಲ್ವಾ? ಕಷ್ಟ ಬಂದ ತಕ್ಷಣ ನಾವು ಫಸ್ಟ್ ಯಾರು ನೋಡುತ್ತೀವಿ? ನಮ್ಮ ಅಪ್ಪ ಅಮ್ಮ ನೋಡುತ್ತೀವಿ ಎಲ್ಲಿದ್ದಾರೆ ಅಂತ ಅಲ್ವಾ? ಅದೇ ಥರ ಇಲ್ಲಿ ತಾಯಿ ಸ್ಥಾನದಲ್ಲೆಲ್ಲ ನಿಂತ್ಕೊಂಡು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀರಾ. ತುಂಬ ಧನ್ಯವಾದಗಳು. ನಾವು ಮಾಡ್ತಾ ಇರೋದು ತುಂಬ ಚಿಕ್ಕದಾಗಿರ್ಬೋದು, ಬಟ್ ಇಂಪ್ಯಾಕ್ಟ್ ಅಂದರೆ ರಿಸಲ್ಟ್ ನೋಡಿದಾಗ ನಮಗೆ ಖುಷಿ ಆಗುತ್ತೆ. ಇಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳಿದಾಗ ಖುಷಿನೂ ಆಗುತ್ತೆ, ಇನ್ನೂ ಜಾಸ್ತಿ ಮಾಡಬೇಕು ಅಂತಲೂ ಅನಿಸುತ್ತೆ. ಸೊ ರೇಷ್ಮಾ, ನಾನು ಯಾವಾಗಲೂ ಇಲ್ಲಿ ನಿಮಗೆ ಬೆನ್ನೆಲುಬಾಗಿ ನಿಂತಿರ್ತೀವಿ. ನಮ್ಮ ಸಂಸ್ಥೆನೂ ಯಾವಾಗಲೂ ಬೆನ್ನೆಲುಬಾಗಿ ಇರುತ್ತೆ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ನೀವು ಅದಕ್ಕಿಂತ ಜಾಸ್ತಿ ಮಾಡಿಕೊಡಿ ನಿಮಗೆ. ಇದೆರಡು ಹೇಳ್ತಾ ನಮ್ಮ ಪಾಡಿಗೆ ನಾನಾಗಿ ಒಂಚೂರು ಕಲ್ತು ಏನಿಲ್ಲ ಅಂದ್ರೆ ನನ್ನ ಪಾಡಿಗೆ ನನ್ನ ಕಾಲ ಮೇಲೆ ನಿಂತ್ಕೋಬೋದು. ಅದು ಈವನ್ ಇಫ್ ಯು ಡೋಂಟ್ ಅರ್ನ್, ಅದು ಕಲ್ತಿದ್ದೇನೆ ಒಂದು ಹೆಮ್ಮೆ ಇರಬೇಕು. ಅದು ನಿಮಗೆ ಇಟ್ ವಿಲ್ ಟೇಕ್ ಯು ಅ ವೆರಿ ಲಾಂಗ್ ವೇ. ಆ್ಯಂಡ್ ಆಲ್ ದ ಟೀಚರ್ಸ್ ಹಿಯರ್, ಐ ಬೀನ್ ಸೀಯಿಂಗ್ ದೆಮ್ ಫಾರ್ ಲಾಸ್ಟ್ 2 years. ದೇ ಆರ್ ಎಕ್ಸ್ಟ್ರೀಮ್ಲಿ ನೈಸ್. ನಾನೇ ಬಂದಾಗ ಎಷ್ಟು ಸಲ ಕೇಳಿದ್ರೆ ನಾನು ಅದೇ ಕ್ವೆಶನ್ಸ್ ಕೇಳ್ತೀನಿ, ಅದನ್ನೇ ನನಗೆ ಹೇಳ್ಕೊಡ್ತಾರೆ. ಸೊ ಐ ಆಮ್ ಶ್ಯೂರ್ ನಿಮಗೂ ಅಷ್ಟೇ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇನ್ನೊಂದೇನೆಂದರೆ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್, ರೈಟ್? ನಾವು ವಿಮೆನ್ ಏನಂದರೆ ನಾವು ಸ್ವಲ್ಪ ಫಸ್ಟ್ ಪ್ರಯಾರಿಟೀಸ್ ಫಾರ್ ಅದರ್ಸ್, ವಿ ಗಿವ್ ಅವರ್ ಸೆಲ್ಸ್ ಲೀಸ್ಟ್ ಪ್ರಯಾರಿಟಿ. 1-2 ದಿವಸ ಹುಷಾರಿಲ್ಲ ಅಂದರೆ ಹಂಗೆ ಬಿಟ್ಬಿಟ್ಟು ಹಂಗೆ ವಿ ಮೂವ್ ಆನ್, ಅದಾಗದೇ ಸರಿ ಹೋಗುತ್ತೆ ಅಂತ. ಬಟ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಫಾರ್ ಅವರ್ ಓನ್ ಸೇಕ್, ನಾವು ಬೇರೆಯವ್ರು ನೋಡ್ಕೋಬೇಕಂದ್ರೆ ಫಸ್ಟ್ ನಾವು ಕರೆಕ್ಟಾಗಿರ್ಬೇಕು ತಾನೆ, ನಾವು ಹುಷಾರಾಗಿರಬೇಕು. ಸೊ ಅದು ನಿಮ್ಮ ಹೆಲ್ತಿಗೂ ಒಂಚೂರು ಪ್ರಯಾರಿಟಿ ಕೊಡಿ.
ನೀವು ಹೇಗೆ ಗ್ರೋ ಆಗಬೇಕು ಅದು ನಿಮಗೆ. ಮೈ ಓನ್ ಪಾಯಿಂಟ್ ಹಿಯರ್ ಇಸ್ ಹೌ ಡು ಐ ರೆಸ್ಪೆಕ್ಟ್ ಮೈ ಸೆಲ್ಫ್, ಹೌ ಡು ಐ ಗಿವ್ ಸ್ಪೇಸ್ ಟು ಮೈ ಸೆಲ್ಫ್, ಹೌ ಡು ಐ ಮೇಕ್ ಶೂರ್ ಐ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಅಲ್ಲಿ ಲೆಟ್ ಸ್ಟಾರ್ಟ್ ಫ್ರಮ್ ದೇರ್, ರೈಟ್? ಇದು ಯಾರ ಜೊತೆನೂ ಕಾಂಪಿಟೇಷನ್ ಇಲ್ಲ. ನಿಮಗೆ ನೀವೇ ಕಾಂಪಿಟೇಷನ್. ನಿಮ್ಗೆ ಎಷ್ಟು ಬೇಕೋ ನೀವು ಮುಂದೆ ಬರ್ಬೋದು. ಎಫರ್ಟು ನಿಮ್ಮದೇ ಇರ್ಬೇಕು. ಸರ್ ಹೇಳ್ದಂಗೆ ಏನು ಮಾಡಬೇಕು ಮಾಡ್ಬೋದು. ಇಟ್ಸ್ ಟುಡೇ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಆನ್ ದ ಮೊಬೈಲ್. ನಿಮ್ಗೆ ಯಾರ ಮೇಲೂ ಡಿಪೆಂಡೆನ್ಸಿ ಬೇಡ. ಬರೀ ರೀಲ್ಸ್ ಇಸ್ ಬಿಕಮಿಂಗ್ ಅ ಪೇನ್ ಫಾರ್ ಅಸ್. ನನ್ನ ಮಗನು ನನಗೆ ರೀಲ್ಸ್ ಕಳಿಸ್ತಾನೆ. ಅವ್ನು ಬರೀ ವುಮೆನ್ಸ್ ಡೇಗೆ, ಮದರ್ಸ್ ಡೇಗೆ ಕೆಲಸ ಮಾಡೋದು ಮನೇಲಿ. ಅದು ಬಿಟ್ಟು ಬಾಕಿ ನನ್ನ ಪ್ಲೇಟ್ ಇಟ್ಬಿಟ್ಟು ಹೋಗ್ತಾರೆ. ಸೊ ಸ್ಟಾರ್ಟ್ ಫ್ರಮ್ ಯುವರ್ ಹೌಸ್, ಸ್ಟಾರ್ಟ್ ಫಾರ್ ಯುವರ್ ಸೆಲ್ಫ್. ದಟ್ಸ್ ಆಲ್ ಐ ವುಡ್ ಸೇ. ಎಲ್ಲರೂ ಸ್ಪೀಚ್ ಕೊಟ್ಟಿದ್ದಾರೆ. ನಿಮ್ಗೇನೋ ನನಗೆ ಕೇಳಬೇಕಂತಿದ್ರೆ ಧೈರ್ಯವಾಗಿ ಎದ್ದು ನಿಂತ್ಕೊಂಡು ಕೇಳಿ. ಐ ಜಸ್ಟ್ ವಾಂಟೆಡ್ ಟು ಆನ್ಸರ್ ಎನಿ ಕ್ವೆಶನ್ಸ್ ದಟ್ ಯು ಮೇ ಹ್ಯಾವ್. ನಾನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸರ್, ನನಗೆ ಇಷ್ಟು ಜನ ಇರ್ತಾರೆ ಅಂತ ಗೊತ್ತಿರಲಿಲ್ಲ. ಇಲ್ಲಾಂದರೆ ಪ್ರಾಬ್ಲಿ ನೆಕ್ಸ್ಟ್ ಟೈಮ್ ನಾನು ಒಂದು ಸೀರೆ ಗಿರೆ ಉಟ್ಕೊಂಡು ಬಂದಿದ್ದೆ. ನಮಗೀಗ ರೆಡಿಯಾಗಿ ಬಂದು ಎಷ್ಟು ಜನ ಇದ್ದಾರೆ? ನಾನು 300-400 ಜನ ಅಂತ ಟೀಚರ್ಸ್ ಎಲ್ಲ ನೋಡಿ ಆಮೇಲೆ ಗೊತ್ತಾಯ್ತು. ನಾನು ವಿಜಯ್ಗೆ ಹೇಳಿದೆ, ವಿಜಯ್ ಹಿಂಗ ಕರ್ಕೊಂಡು ಬರೋದು ನನ್ನ ಅಂತ. ಸೊ ಏನಿದ್ರು ವಿಜಯ್ಗೆ ಬ್ಲೇಮ್ ಮಾಡೋದು ನಾನು. ಸೊ ಯಾರಿಗಾರ ಏನಾರೋ ಕ್ವೆಶ್ಚನ್ ಕೇಳಬೇಕಾ ಧೈರ್ಯವಾಗಿ ನಿಂತ್ಕೊಂಡು ಕೇಳಿ. ಎನಿಥಿಂಗ್ ದಟ್ ಯು ವುಡ್ ವಾಂಟ್ ಟು ಆಸ್ಕ್ ಮೀ, ಎನಿವನ್. ನಿಮ್ಮನ್ನು ನೋಡಿ ನಿಮ್ಮ ಥರ ಆಗ್ಬೇಕು ಅನ್ನೋದು, that one person, if you can change their mindset, you achieved what you wanted. ವಿಜಯ್ ಸರ್, ರೇಷ್ಮಾ ಸರ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ವಿಜಯ್ ಹೇಳ್ತಾ ಇದ್ದೀರಿ, ನಾನು ಏನೇನು ಅನ್ಕೊಂಡಿದ್ದೆ ಎಲ್ಲ ಮಾತಾಡಿದ್ದಾರೆ ಆಲ್ರೆಡಿ. ಆದರೂ ಸ್ವಲ್ಪ ಮಾತಾಡ್ತೀನಿ. ಹೆಣ್ಣೊಂದು ಕಲಿತಾರೆ, ಶಾಲೆಯನ್ನು ತೆರೆದಂತೆ. ಇದು ನಿಜ, ಖಂಡಿತ ಸತ್ಯ. ಪುರುಷೋತ್ತಮ ಸರ್ ಹೇಳಿ ಸಾಕ್ಷಿ ಸಮೇತ ಹೇಳಿದ್ರು ಅವರು. ಹೆಣ್ಣೊಂದು ಕಲಿತಾರೆ, ಶಾಲೆಯನ್ನು ತೆರೆದಂತೆ. ಅವ್ರ ಮಗನಿಗೆ ಇಡೀ ತಾಲೂಕು ಫಸ್ಟ್ ಬರೋದಕ್ಕೆ ಅವ್ರ ಅಮ್ಮನೇ ಕಾರಣ. ಇದಕ್ಕಿಂತ ಮುಖ್ಯ ಇನ್ನೇನು ಬೇಕು? ನೀವೆಲ್ಲ ಕಲಿತ್ರೆ ಖಂಡಿತ ಸ್ವಾವಲಂಬಿಗಳಾಗ್ತೀರಾ. ನಾನು ಈ ಸಂಸ್ಥೆನ ಪ್ರಾರಂಭಿಸಿದ್ದೆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು, ಮಹಿಳೆಯರು ಧೈರ್ಯವಾಗಿ ಬದುಕಬೇಕು, ಅವ್ರು ಏನೇ ಕಷ್ಟ ಬಂದರೂ ಎದುರಿಸ್ಬೇಕು, ಮಹಿಳೆಯರು ಯಾವತ್ತೂ ಕುಗ್ಗೋಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಮಹಿಳೆಯರಿಗೆ ಇಲ್ಲಿ ಹೆಚ್ಚಿನ 90% ಮಹಿಳೆಯರಿದ್ದೀರಾ. ಬರೀ 10% ಮಾತ್ರ ಹುಡುಗರಿದ್ದೀರಾ ಕಂಪ್ಯೂಟರ್ ಸೆಕ್ಷನಲ್ಲಿ. ಎಲ್ಲರೂ ಇಲ್ಲಿ ಮಹಿಳೆಯರಿಗೆ ಸುರಕ್ಷಿತವಾಗಿದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಬಂದು ನನಗೆ ಹೇಳಿದ್ರು. ಇಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್, ಬರೋವಾಗಲಿ ಹೋಗೋವಾಗಲಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಆಗಲಿ ಎಲ್ಲ ಕಡೆ CC ಕ್ಯಾಮ್ರಾ ಇದೆ, ಅಟೆಂಡೆನ್ಸ್ ಎಲ್ಲ ಚೆನ್ನಾಗಿ ನೋಡ್ತಾರೆ ಟೀಚರ್ಸು, ನಮ್ಗೆ ಇಲ್ಲಿ ಯಾವುದೇ ಒಂದು ತೊಂದರೆ ಮಹಿಳೆಯರಿಗೆ ಇಲ್ಲ ಅಂತ ಸಾಕಷ್ಟು ಸ್ಟೂಡೆಂಟ್ಸ್ ನನ್ನ ಹತ್ರ ಹೇಳಿದ್ದೀರಾ. ನನಗೆ ಅನ್ನಿಸ್ತಾ ಇದೆ ನೀವೆಲ್ಲ ಒಂದಲ್ಲ ಒಂದಿನ ಸ್ವಾವಲಂಬಿಗಳಾಗ್ತೀರಾ, ಬೇರೆಯವ್ರನ್ನೂ ನೀವು ಸಾಕ್ತೀರಾ. ಈ ಸಮಾಜಕ್ಕೆ ನೀವು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದರು, ಮಹಿಳೆಯರು ಸಬಲೀಕರಣ ಆದರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗ್ತದೆ, ಮಹಿಳೆಯರು ದುಡಿದ್ರೆ ಮಾತ್ರ ಈ ದೇಶ ನಿಲ್ತದೆ, ಮಹಿಳೆಯರೇ ದೇಶಕ್ಕೆ ಬೆನ್ನೆಲುಬು ಅಂತ ಗಾಂಧೀಜಿಯವರು ಒಂದು ಮಾತು ಹೇಳಿದರು. ಮಹಿಳೆ ಮಧ್ಯರಾತ್ರಿಯಲ್ಲಿ ಯಾವತ್ತು ಒಬ್ಬರೇ ಓಡಾಡ್ಕೊಂಡು ಬರ್ತೀರಾ ಅವತ್ತೇ ನಮಗೆ ಸ್ವತಂತ್ರ ಸಿಗ್ತದೆ ಅಂತ. ಅದು ಹತ್ರ ಬರ್ತಾ ಇದೆ ದಿನಗಳು. ಈಗ ನಿಮಗೆ ಸಾಕಷ್ಟು ಕಾನೂನಿನ ಅರಿವು ಇದೆ. ನಿಮಗೆ ನೀವು ಒಬ್ಬೊಬ್ಬರೇ ಓಡಾಡ್ಬೋದು ಇವತ್ತು. ನಿಮಗೆ ಪುರುಷೋತ್ತಮ ಸರ್ ಹೇಳಿದ್ರಾಗಲಿ, ನಿಮ್ಗೆ ಏನಾದರೂ ತೊಂದರೆ ಒಂದು ಸ್ವಲ್ಪ ಆದ್ರೂ ಎಲ್ಲರೂ ಗುಂಪು ಕಟ್ಕೊಂಡು ಒಂದು ಅದನ್ನ ಎದುರಿಸಿ ಮತ್ತೆ ಸರ್ಕಾರದ ಕಣ್ ತೆಗಿತಿತ್ತು ಅವಾಗ ಈ ಥರ ತೊಂದರೆ ಇದ್ರೆ ಅಂತೇಳಿ. ಈಗ ಹೆಣ್ಮಕ್ಳು ಇವತ್ತು ನೀವು ಮನೆಯಿಂದ ಆಚೆ ಬಂದು ಕಲಿತಾ ಇದ್ದೀರಾ ಸುಮಾರು 106 ವರ್ಷಗಳ ಹಿಂದೆ. ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಬೃಂದಾವನ ಸಂಜೀವಿನಿ ಹಾಗೂ ಗ್ರಾಮ ಪಂಚಾಯಿತಿ ಒಕ್ಕೂಟದ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಿಸಲಾಯಿತು. ಶಿರಾ ತಾಲೂಕಿನ ತಾವರೆಕೆರೆಯ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಬೃಂದಾವನ ಸಂಜೀವಿನಿ ಗ್ರಾಮ ಪಂಚಾಯಿತಿ ಒಕ್ಕೂಟದ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಕವಿತಾ, ಪಿಡಿಒ ನಾಗರಾಜು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವು, ಸ್ನೇಹಪ್ರಿಯ, ಪುಟ್ಟಮ್ಮ, ಲಕ್ಷ್ಮೀದೇವಿ, ಟಿಸಿ ರವಿ, ನಿತ್ಯಾನಂದ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು. ಮಾರ್ಚ್ ತಿಂಗಳು ಆಕ್ಚುಲಿ ವೈಬ್ರೇಷನ್ ಇರ್ತಕ್ಕಂಥ ತಿಂಗಳು, ಯಾಕಂದ್ರೆ ಇದು ಮಹಿಳೆಯರ ತಿಂಗಳು. ನವೆಂಬರಲ್ಲಿ ಒಂದು ವೈಬ್ರೇಷನ್ ಬರುತ್ತೆ ಎಲ್ಲ ನಮಗೆ, ಕನ್ನಡ 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 ಅಂತ. ಈಗ ನಾವೆಲ್ಲ ಮಹಿಳೆ ಇರ್ತಾರೆ. ಇದೊಂದು ದೊಡ್ಡ ಹಬ್ಬ ಹಾಕಬೇಕು, ಹಬ್ಬನ ಮಾಡಬೇಕು. ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ, ಪ್ರತಿ ತಾಲೂಕಲ್ಲಿ ಮತ್ತೆ ಎಲ್ಲ ಕಡೆ ಹಬ್ಬ ಆಗ್ಬೇಕು. ಯಾಕೆ ಆಗ್ಬೇಕು ಅಂದ್ರೆ ಅಲ್ಲಿಂದ ಹಲವಾರು ಉದ್ದೇಶಗಳನ್ನ ಆ ಒಂದು ದಿನ ಆಯೋಜನೆ ಮಾಡಿದವರು ಇಟ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಈಗಾಗಲೇ ಮಾರ್ಚ್
ಮಾರ್ಚ್ 15ನೇ ತಾರೀಕು ಒಂದು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲ ಸರ್ಕಾರಿ ನೌಕರರಿಗೆ, ಮಹಿಳೆಯರಿಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ನೌಕರ ಸಂಘದ ವತಿಯಿಂದ ಮಾಡಿದ್ವಿ. ಅದರಲ್ಲಿ ಮೇಡಮ್ ಅವರು ಕೂಡ ಬಹುಪಾಲು ನೇತೃತ್ವ ವಹಿಸಿಕೊಂಡಿದ್ದರು. ನಮ್ಮ ಸಾವಿತ್ರಿ ಪುಲೆ ಸಂಘದ ವತಿಯಿಂದ ಒಳ್ಳೆ ಕಾರ್ಯಕ್ರಮ ಆಯಿತು. ಸಾಕಷ್ಟು ಚರ್ಚೆಗಳಾದವು. ಹಿರಿಯ ಅಧಿಕಾರಿಗಳು ಬಂದಿದ್ರು, ಶಾಸಕರು ಬಂದಿದ್ರು, ಎಲ್ಲರೂ ಕೂಡ ಮಾತಾಡಿದ್ರು. ಯಾಗಾದಿಗಳಿರ್ಬೋದು ಅಥವಾ ವಿದ್ಯಾ ಕಲಿಯೋದ್ರಲ್ಲಿರ್ಬೋದು ಸಮಾನರಾಗಿ ಕಲಿತಾ ಇದ್ರು ಆಗಿನ ಕಾಲದಲ್ಲಿ. ಆದ್ರೆ ಬರ್ತಾ ಬರ್ತಾ ಏನಾಯ್ತು, ಬ್ರಾಹ್ಮಣಿಸಮ್ ಅನ್ನೋದು ಅಂದ್ರೆ ವೇದದಲ್ಲಿರ್ತಕ್ಕಂಥದ್ದು ನಂತರ ವೇದಗಳಲ್ಲಿ ಏನಾಗುತ್ತೆ, ಅದು ಅಲ್ಲಿ ಪುರುಷ ಪ್ರಧಾನ ಸಮಾಜ ಉಳ್ಕೊಬಿಡುತ್ತೆ. ಅಲ್ಲಿ ಏನಾಗುತ್ತೆ, ಮಹಿಳೆನ ಮನೆಗೆ ಮಾತ್ರ ಸೀಮಿತ ಅಥವಾ ಮಗು ಇರೋದಕ್ಕೆ ಮಾತ್ರ ಸೀಮಿತ ಅಂತ ಬಿಂಬಿಸ್ತಾರೆ ಅಷ್ಟೇ. ಅಲ್ಲಿ ಶಿರಾ ತಾಲೂಕಿನಲ್ಲಿ 13,000ಕ್ಕೂ ಹೆಚ್ಚು ಕಟ್ಟಡ ನಿರ್ಮಾಣ ಕಾರ್ಮಿಕರಿದ್ದು, ಇವರೆಲ್ಲರಿಗೂ ಅನುಕೂಲವಾಗುವಂತೆ 4 ಎಕರೆ ಜಾಗದಲ್ಲಿ ಕಾರ್ಮಿಕರ ಕಾಲೋನಿ ಮತ್ತು ಅವರ ಆರೋಗ್ಯ ಕಾಪಾಡಲು ಇಎಸ್ಐ ಆಸ್ಪತ್ರೆ ನಿರ್ಮಿಸುತ್ತೇನೆ ಎಂದು ಶಾಸಕ ಟಿಬಿ ಜಯಚಂದ್ರ ತಿಳಿಸಿದ್ದಾರೆ. ಶಿರಾ ತಾಲೂಕು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವ ಗೃಹ ನಿರ್ಮಾಣ ಕಾರ್ಮಿಕರ ಸಂಘದ ಕಚೇರಿ ಆವರಣದಲ್ಲಿ ಗೃಹ ನಿರ್ಮಾಣ ಕಾರ್ಮಿಕರ ಸಂಘ ಹಾಗೂ ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಕಾರ್ಮಿಕರಿಗೆ ಟೂಲ್ಸ್ ಕಿಟ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಕಾರ್ಮಿಕರಿಗೆ ಟೂಲ್ಸ್ ಕಿಟ್ ವಿತರಿಸಿದರು. ನಂತರ ಮಾತನಾಡಿದ ಟಿಬಿ ಜಯಚಂದ್ರ ಅವರು, ಕಟ್ಟಡ ಕಾರ್ಮಿಕರು ಈ ದೇಶದ ನಿರ್ಮಾತೃಗಳು. ದೇಶದಲ್ಲಿ ಹಲವಾರು ಬಹುಮಹಡಿ ಕಟ್ಟಡಗಳು ಸೇರಿದಂತೆ ಸುಂದರ ಕಟ್ಟಡಗಳನ್ನ ಕಟ್ಟಲು ಕಾರ್ಮಿಕರ ಪರಿಶ್ರಮ ಹೆಚ್ಚಿರುತ್ತದೆ. ಈ ನಿಟ್ಟಿನಲ್ಲಿ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವುದು ಸಹಕಾರದ ಜವಾಬ್ದಾರಿಯಾಗಿದೆ. ಅದಕ್ಕಾಗಿ ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಅನುದಾನ ಸರ್ಕಾರದಿಂದ ನೀಡುತ್ತಿದೆ. ಕಾರ್ಮಿಕರು ದುಶ್ಚಟಗಳಿಗೆ ಬಲಿಯಾಗಬೇಡಿ. ಅದಕ್ಕೆ ಬಲಿಯಾದರೆ ನಿಮ್ಮ ಕುಟುಂಬವೇ ಬಲಿಯಾದಂತೆ. ಹಿಂದೆ ಪ್ರತಿಜ್ಞೆ ಮಾಡಿ ಎಂದು ಎಲ್ಲರಿಗೂ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ಸದಸ್ಯ ಉಮಾ ವಿಜಯರಾಜು, ಪೌರಾಯುಕ್ತ ರುದ್ರೇಶ್, ನಗರಸಭೆ ಆಶ್ರಯ ಸಮಿತಿ ಸದಸ್ಯರಾದ ನೂರುದ್ದೀನ್ ಸೇರಿದಂತೆ ಹಲವರು ಹಾಜರಿದ್ದರು. ಹಾರ್ಟ್ ಅಟ್ಯಾಕ್ ಆದ್ರೂ ಇದೆ, ಸತ್ತಂತ ಸಂದರ್ಭದಲ್ಲಿ ಇದೆ. ಅದಕ್ಕೆ ಹೆಣ ತಗೊಂಡೋಗಿ ಉಣೋದಕ್ಕೂ ಕೂಡ ದುಡ್ಡು ಕೊಡ್ತಾರೆ, ಅದಕ್ಕೂ 6,000. ಈ ರೀತಿಯಾಗಿರ್ತಕ್ಕಂಥದ್ದು ಇಷ್ಟೆಲ್ಲ ಸವಲತ್ತುಗಳನ್ನು ಸಿಗಬೇಕಾದಾಗ ನಾನು ಒಪ್ಕೊಂತೀನಿ. ಎಲ್ಲ ಒಂದು ಕಡೆ ನರಸಿಂಹಣ್ಣ ಹೇಳಿದ್ದ, ಎಲ್ಲೋ ಇವತ್ತು ಒಂದು ಕಟ್ಟಡ ಕಾರ್ಮಿಕರ ಒಂದು ಜಾಗ ಬೇಕು ಅಂತೇಳಿ ಆ ಜಾಗನ ನಾವೇ ಇದೀವಿ. ಇವತ್ತೇ ಕೂತು ನಾನೀಗೆಲ್ಲ ಹೋಗೋದು ಕ್ಯಾನ್ಸಲ್ ಮಾಡಿ ಮುನ್ಸಿಪಲ್ ಆಫೀಸಲ್ಲಿ ಕೂತ್ಕೊಂಡು ಇವತ್ತು ಜಾಗ ಮಂಜೂರು ಮಾಡ್ಕೊಡೋಣ. ಯಾವುದಕ್ಕೂ ಇದ್ದ ಮುಂದೆ ನೋಡೋದು ಬೇಡ. ಇವತ್ತು ಮಾಡಿಗೆ ನೀವು ನಾಳೆನೆ ಕೆಲಸ ಶುರು ಮಾಡ್ಬೇಕು. ನಿಮ್ ಕೈ ಕೆಳಕ ಏನು ಅಂತ ಗೊತ್ತಾಗ್ಬೇಕು. ಅದಕ್ಕೆ ನಿಮಗೆ ಅದಕ್ಕೂ ಕೂಡ ಸಹಾಯ ಮಾಡ್ಬೇಕು ಅಂತಂದ್ರೆ ಕಟ್ಟಡಕ್ಕೂ ಕೂಡ ಸಹಾಯ ಮಾಡತಕ್ಕಂತ ಕೆಲಸವನ್ನು ಮಾಡೋಣ. ಕೆಲಸ ಸ್ಟಾರ್ಟ್ ಮಾಡಿ ಕೆಲಸ ಮುಗಿಸ್ಬಂದ್ರೆ ಅದ್ರ ಸಂಪೂರ್ಣವಾದಂತ ಖರ್ಚು ನಾನೇ ಕೊಡ್ತೀನಿ. ಕಟ್ಟಡ ಕಾರ್ಮಿಕರೇ ಹಾಗೂ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿದಿರೇ, ಎಲ್ರಿಗೂ ನಮಸ್ಕಾರ. ಇಂದು ಈ ದಿನ ಕಟ್ಟಡ ಕಾರ್ಮಿಕರ ದಿನದಂದು ಈ ದಿನ ಅವರ ಸಂಘದ ವತಿಯಿಂದ ಕಿಟ್ಗಳನ್ನ ವಿತರಣೆ ಮಾಡ್ತಿದ್ದಾರೆ. ಹಾಗೂ ಈ ಅಧ್ಯಕ್ಷತೆಯನ್ನು ವಹಿಸಿರುವಂತವರು ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕಂಗೂ ಪ್ರತಿಯೊಂದು ಸೌಲಭ್ಯ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಹೆಲ್ತ್ ಇಶ್ಯೂಸ್ ಬಂದಾಗ ಕಾರ್ಡ್ ಇದ್ರೆ ಯಾವ ತರ ಉಪಯೋಗ ಆಗುತ್ತೆ, ಹಾಗೂ ಕೆಲವರಿಗೆ ಕೆಲಸ ಮಾಡಕ್ಕೆ ಕೆಲಸ ಬರುತ್ತೆ ಆದ್ರೆ ಕಿಟ್ಗಳ ತಗೊಳ್ಳೋ ಅಂತ ಒಂದು ಶಕ್ತಿ ಇರಲ್ಲ, ಅಂತವ್ರಿಗೆ ಕಿಟ್ಗಳ ವಿತರಣೆ ಆಗ್ತಾ ಇದೆ. ಗರ್ಭಿಣಿಯರಿಗೆ, ವಿಧವೆಯರಿಗೆ, ಎಲ್ಲಾ ತರದ್ರಲ್ಲೂ ಇವ್ರಿಗೆ ಸೌಲಭ್ಯಗಳನ್ನ ಸರ್ಕಾರ ಕೊಡ್ತಾ ಇದೆ, ಆದ್ರೆ ಉಪಯೋಗಿಸ್ಕೋತಿಲ್ಲ ಅಂತ ಹೇಳಿ ಇವತ್ತು ಅಧ್ಯಕ್ಷರು ವಿವರಣೆಯನ್ನು ಕೊಟ್ರು. ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಳ್ರಿ. ಯಾಕಂದ್ರೆ ಇವತ್ತು ಕೂಡ ನಾನು, ನನ್ನ ಕುಟುಂಬ ಸಂಪೂರ್ಣವಾಗಿ ನಾವು ನೈಟ್ ನಿದ್ದೆ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕನ ಒಂದೊಂದು ಇಟ್ಟಿಗೆಯಲ್ಲೂ ಅವರ ಬೆವರಿದೆ. ಮೊದಲನೇದಾಗಿ ನಾನು ಅದನ್ನ ಪ್ರತಿದಿನ ನಾನು ನೆಮ್ಮದಿಯಾಗಿ ನನ್ನ ಕುಟುಂಬ ಮಲಗ್ತಾ ಇದೆ ಅಂದ್ರೆ ನಿಮ್ಮೆಲ್ಲರ ಒಂದು ಬೆವರಿನ ಹನಿ ಇರೋದ್ರಿಂದ. ಅದಾದ್ಮೇಲೆ ನೀವು ಇಬ್ಬರು ಮಕ್ಕಳಿಗೂ ಕೂಡ 66,000 ಕೊಡ್ತಾ ಇದ್ದೇವೆ. ಇಬ್ರು ಸೇರಿ ಎಷ್ಟಾಯ್ತು? 1,80,000 ಒಬ್ಬ ಕಾರ್ಮಿಕರಿಗೆ ಆಯ್ತು. ಅವನಿಂದ ಮೆಡಿಕಲ್ ಆದ್ರೆ, ಡೆತ್ ಆದ್ರೆ ನೋಡಿ ಎಷ್ಟು ಸೌಲಭ್ಯ ಇತ್ತು. ಅಟ್ಲೀಸ್ಟ್ ಒಬ್ಬ ಕಾರ್ಮಿಕರಿಗೆ 1-2 ಲಕ್ಷನಾದ್ರೂ ಕೂಡ ಸೌಲಭ್ಯ ಸಿಗ್ತಾ ಇದೆ. ಯಾವಾಗ ಕಾರ್ಡ್ಗಳು ಸರಿಯಾಗಿ ಚಾಲ್ತಿಯಲ್ಲಿ ಕೊಡ್ರೆ, ಇಲ್ಲ ಅಂದ್ರೆ ಏನೂ ಬರಲ್ಲ. ಅರ್ಥ ಆಯ್ತಾ? ಇದಾಯ್ತು. ಇದಾದ್ಮೇಲೆ ನೋಡಿ, ಈಗ
ದುರ್ಬಲತೆ ಪಿಂಚಣಿ ಕೂಡ ಇದೆ. ದುರ್ಬಲತೆ ಪಿಂಚಣಿ ಅಂದ್ರೇನು ಅರ್ಥ ಮಾಡ್ಕೊಳ್ಳಿ. ಕೆಲಸ ಮಾಡ್ತಾ 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 ಏನಾದ್ರು ಕೈ ಕಟ್ಟಾಯ್ತು, ಕಾಲ್ ಕಟ್ಟಾಯ್ತು, ಏನೋ ನರ ದೌರ್ಬಲ್ಯ ಆಯ್ತು ಅಂತವ್ ಏನಾದ್ರು ಆದ್ರೆ ಅದು ಅತಿ ಆಗ್ಬೇಕು. ಅದಕ್ಕೆ 2,000 ರೂಪಾಯಿ ಪಿಂಚಣಿ ಕೊಡ್ತಾ ಇದೀವಿ. ಇದು 3,000 ಇದೆ, ಅದಕ್ಕೆ 2,000 ಇದೆ. ಆಮೇಲೆ ಮೊನ್ನೆ ಒಬ್ರು ತೀರೋದ್ರು, ಯಾರವರು ತೀರೋದ್ರಲ್ಲ, ಅಂದಾನ ಕೊಟ್ಟಿರೋರು ಅವ್ರ ಮಿಸಸ್ಗೆ ಅರ್ಜಿ ಹಾಕಂತ ಹೇಳಿ ಅವ್ರ ಮಿಸಸ್ಗೆ ದುಡ್ಡು ಬರ್ತವೆ. ಅವ್ರಿಗೆ 3,000 ಬಂದ್ರೆ ಫ್ಯಾಮಿಲಿ ಪೆನ್ಷನ್ 1,500 ಕೊಡ್ತಾ ಇದೀವಿ. ಅವ್ರು ಬರ್ಬೇಕು, ಅರ್ಜಿ ಹಾಕ್ಬೇಕು. ಅವ್ರಿಗೆ ಹೆಸರು ಹೇಳ್ಕೊಳ್ತೀನಿ ನಾನು, ಅರ್ಜಿ ಹಾಕಂತ ಹೇಳ್ರಿ. ಅಂದಾನಪ್ಪ ಅವ್ರ ಮಿಸಸ್ಗೆ 1,500 ಬರುತ್ತೆ. ಈಗ ನಿಮಗ್ 3,000 ಬರ್ತಾ ಇದಿಲ್ಲ ಯಜಮಾನ್ರಿಗೆ. ಇವ್ರೇನ ತೀರ್ ಹೋಗಿ ಇವ್ರಿಗೆ ಮಿಸಸ್ ಹಾಕಿ ಅವ್ರಿಗೆ 1,500 ಕೊಡ್ತಾ ಇದೀವಿ. ಫ್ಯಾಮಿಲಿ ಪೆನ್ಷನ್ ಟೈಪ್ ಗೌರ್ಮೆಂಟ್ ಅಲ್ಲಿ ಇದೆಯಲ್ಲ ಅದೇ ತರ ಕೊಡ್ತಾ ಇದೀವಿ. ಯಾಕಂದ್ರೆ ನೀವು ಹೋದ್ರೆ ನಿಮ್ಗೂ ಅವರು ಇದಾಗದ್ ಬೇಡ, ಕೈ ಚಾಚದ್ ಬೇಡ ಅಂದ್ರೆ ಅವ್ರಿಗೆ 1,500 ಕೊಡ್ತಾ ಇದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮದುವೆ ಧನ ಸಹಾಯ 60,000 ಐತೆ. 1 ವರ್ಷ ಕಳಿಬೇಕು ರಿಜಿಸ್ಟ್ರೇಷನ್ ಆಗಿದ್ಮೇಲೆ. ಎಲ್ಲ ಇವತ್ತಾಗಿ ನಾಳೆ ಡಾಕ್ಟರ್ ಆಗಲ್ಲ. ಅದಕ್ಕೆ ಒಂದು ಕಂಡೀಷನ್ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಅಂದ್ರೆ ಅದು ಗೊತ್ತಾಗಿ ಜನಗಳಿಗೆ, ಇಲ್ಲಾಂದ್ರೆ ಎಲ್ಲರೂ ದುರುಪಯೋಗ ಮಾಡ್ಕೊಳ್ತಾರೆ. ಕಾರ್ಡ್ ಆಗಿ 1 ವರ್ಷ ಕಳೆದ ನಂತರ ನಿಮ್ಮ ಮದುವೆ ಆಗಿರ್ಬೋದು ಅಥವಾ ನಿಮ್ಮ ಇಬ್ಬರು ಮಕ್ಕಳ ಮದುವೆ ಆಗಿರ್ಬೋದು. ಅದಕ್ಕೆ ನೀವು 6 ತಿಂಗಳ ಒಳಗಡೆ ಅರ್ಜಿ ಹಾಕಿದ್ರೆ ನಿಮಗೆ 60,000 ರೂಪಾಯಿ ನಿಮ್ಮ ಕೈಗೆ, ನಿಮ್ಮ ಅಕೌಂಟ್ಗೆ ಜನ ಅಂತ ಬರುತ್ತೆ. ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡುತ್ತಿರುವ ಹನಿ ಟ್ರ್ಯಾಪ್ ಆರೋಪಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದ PIL ವಜಾ ಆಗಿದೆ. ವಿನಯ್ ಕುಮಾರ್ ಎಂಬುವವರು ಈ ಅರ್ಜಿ ಸಲ್ಲಿಸಿದರು. ನಿಮ್ಮ ರಾಜಕೀಯ ನಾನ್ಸೆನ್ಸ್ಗಳನ್ನೆಲ್ಲ ವಿಚಾರಣೆ ನಡೆಸಲು ಆಗುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ನೌಕರರು ಮತ್ತೆ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಏಪ್ರಿಲ್ 15ರಂದು ಸಿಎಂ ನಿವಾಸದ ಮುಂದೆ ಧರಣಿ ನಡೆಸಲು ನಿರ್ಧರಿಸಿದ್ದಾರೆ. ಡಿಸೆಂಬರ್ 31ರಂದು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದರು. ಈ ವೇಳೆ ನೌಕರರ ಬೇಡಿಕೆ ಈಡೇರಿಸುವುದಾಗಿ ಸಿಎಂ ಭರವಸೆ ನೀಡಿದರು. ಸಂಕ್ರಾಂತಿ ಹಬ್ಬದ ಬಳಿಕ ಸಭೆ ನಡೆಸುವುದಾಗಿ ಹೇಳಿದ್ದರು. ಆದರೆ ನೌಕರರ ಜೊತೆಗೆ ಸಿದ್ದರಾಮಯ್ಯ ಸಭೆ ನಡೆಸಲಿಲ್ಲ. ಹೀಗಾಗಿ ಧರಣಿ ಸತ್ಯಾಗ್ರಹಕ್ಕೆ ನೌಕರರು ಮುಂದಾಗಿದ್ದಾರೆ. ನಾನು ಸಂವಿಧಾನವನ್ನ ಬದಲಿಸುತ್ತೇನೆ ಎಂದು ಹೇಳಿದ್ದು ಸಾಬೀತಾದರೆ ನಾನು ಕೂಡಲೇ ನನ್ನ ಹುದ್ದೆಗೆ ರಾಜೀನಾಮೆ ನೀಡುತ್ತೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಮುಸ್ಲಿಮರಿಗೆ 4% ಮೀಸಲಾತಿ ಕಲ್ಪಿಸಲು ಸಂವಿಧಾನ ಬದಲಿಸುವುದಾಗಿ ಹೇಳಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಾಗೆ ಸಾಬೀತಾದರೆ ರಾಜಕೀಯದಿಂದ ನಿವೃತ್ತಿಯಾಗುತ್ತೇನೆ ಎಂದು ಸವಾಲು ಹಾಕಿದ್ದಾರೆ. ತಮ್ಮ ಹೇಳಿಕೆಯನ್ನ ಬಿಜೆಪಿ ನಾಯಕರು ತಿರುಚಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನವನ್ನ ಬದಲಿಸಿ ಮುಸ್ಲಿಮರಿಗೆ ಮೀಸಲಾತಿ ಒದಗಿಸುವ ಒಳ್ಳೆಯ ದಿನ ಬರಬಹುದು ಎಂದು ಡಿಕೆ ಶಿವಕುಮಾರ್ ಹೇಳಿದರು ಎಂದು ಆರೋಪ ಕೇಳಿಬಂದಿತ್ತು. ಮಂಗಳೂರು ವಾಟರ್ ಮೆಟ್ರೋ ಮಹತ್ವಾಕಾಂಕ್ಷಿಯ ಯೋಜನೆ. ಈ ಯೋಜನೆ ಕಾರ್ಯರೂಪ ಸನ್ನಿಹಿತವಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ 2026ರಲ್ಲಿ ದೇಶದ 2ನೇ ವಾಟರ್ ಮೆಟ್ರೋ ಯೋಜನೆಗೆ ರಾಜ್ಯದಲ್ಲಿ ಚಾಲನೆ ಸಿಗಲಿದೆ. ವಾಟರ್ ಮೆಟ್ರೋ ಯೋಜನೆ ಮೆಟ್ರೋ ಸಾರಿಗೆಯಂತೆ ಜನರನ್ನ ಕೊಂಡೊಯ್ಯಲು ನೀರಿನ ಮೇಲೆ ಸಂಚರಿಸುವ ಮೆಟ್ರೋ ಸೇವೆ. ದೇಶದಲ್ಲಿ ಕೇರಳದ ಕೊಚ್ಚಿಯಲ್ಲಿ ಮೊದಲ ವಾಟರ್ ಮೆಟ್ರೋ ಸೇವೆ ಕಾರ್ಯರೂಪಕ್ಕೆ ಬಂದಿದೆ. ಅದೇ ರೀತಿ ಮಂಗಳೂರಿನಲ್ಲಿ ವಾಟರ್ ಮೆಟ್ರೋ ಯೋಜನೆ ಅನುಷ್ಠಾನಗೊಳಿಸುವುದಾಗಿ ಸರ್ಕಾರ ಈಗಾಗಲೇ ಘೋಷಿಸಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಮಂಗಳೂರು ದೇಶದ 2ನೇ ವಾಟರ್ ಮೆಟ್ರೋ ಸಾರಿಗೆ ಹೊಂದುವ ನಗರವಾಗಲಿದೆ. ಈಗಾಗಲೇ ಕರ್ನಾಟಕ ಜಲ ಸಾರಿಗೆ ಮಂಡಳಿ ಈ ಸಂಬಂಧ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಿದ್ದು 2026ರೊಳಗೆ ಯೋಜನೆ ಕಾರ್ಯರೂಪಕ್ಕೆ ತರಲು ಯೋಚಿಸಿದೆ. ಏನಿದು ವಾಟರ್ ಮೆಟ್ರೋ ಯೋಜನೆ ಅಂತ ನೋಡೋದಾದ್ರೆ ಜಲ ಮೆಟ್ರೋ ಹಡಗಿನ ರೀತಿ ಇರಲಿದೆ. ನದಿ ಮಾರ್ಗದಲ್ಲಿ ಸಂಚರಿಸಿ ಕರಾವಳಿ ಮತ್ತು ನದಿ ಪಾತ್ರದಲ್ಲಿರುವ ಪ್ರಮುಖ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಆಕರ್ಷಕವಾಗಿ ವಿನ್ಯಾಸಗೊಳಿಸಲಾದ ಜಲ ಮೆಟ್ರೋ ವೇಗವಾಗಿ ಚಲಿಸುವ ಮೂಲಕ ಪ್ರಯಾಣಿಕರನ್ನ ತ್ವರಿತವಾಗಿ ನಿರ್ದಿಷ್ಟ ಸ್ಥಾನಗಳಿಗೆ ಸೇರಿಸುತ್ತದೆ. ಇದು ರಸ್ತೆಗಳಲ್ಲಿ ಉಂಟಾಗುವ ಸಂಚಾರ ದಟ್ಟಣೆ ಕಡಿಮೆಗೊಳಿಸಲು ಸಹಕಾರಿಯಾಗಿದೆ. ಜೊತೆಗೆ ತೀರ ಪ್ರದೇಶದಲ್ಲಿ ಸಂಪರ್ಕ ಜಾಲ ಬಲಗೊಂಡು ಪ್ರವಾಸೋದ್ಯಮ ಹಾಗೂ ವ್ಯಾಪಾರ ಚಟುವಟಿಕೆಗಳು ವೃದ್ಧಿಸಲಿದೆ. ನಟ ಸೋನು ಸೂದ್ ಅವರ ಪತ್ನಿ ಸೋನಾಲಿ ಸೂದ್ ಅವರ ಕಾರು ಅಪಘಾತಕ್ಕೀಡಾಗಿದೆ. ಅವರು ಗಂಭೀರವಾಗಿ ಗಾಯಗೊಂಡಿದ್ದು ಸದ್ಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಿನಿಮಾ ಮಾತ್ರವಲ್ಲದೆ ಸಮಾಜ ಸೇವೆ ಮೂಲಕ ಜನಮನ್ನಣೆ ಗಳಿಸಿರುವ ಬಹುಭಾಷಾ ನಟ ಸೋನು ಸೂದ್ ಅವರ ಪತ್ನಿ ಸೋನಾಲಿ ಸೂದ್ ಅವರ ಕಾರು ಅಪಘಾತಕ್ಕೊಳಗಾಗಿದ್ದಾರೆ. ಮುಂಬೈ ನಾಗ್ಪುರ ಹೆದ್ದಾರಿಯಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ
ಸೊನಾಲಿ ಗಾಯಗೊಂಡಿದ್ದಾರೆ. ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಬಹಿರಂಗಗೊಂಡಿಲ್ಲ. ಆದರೆ ಮಾರ್ಚ್ 24ರ ರಾತ್ರಿ ಅಪಘಾತ ಸಂಭವಿಸಿದ್ದು ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ. ನಾಗ್ಪುರದಲ್ಲಿ ಈ ಅಪಘಾತ ಸಂಭವಿಸಿದೆ. ಸೊನಾಲಿ ತಮ್ಮ ಸಹೋದರಿಯ ಮಗ ಮತ್ತು ಓರ್ವ ಮಹಿಳೆಯೊಂದಿಗೆ ಪ್ರಯಾಣಿಸುತ್ತಿದ್ದರು. ಅವರ ಕಾರ್ ಟ್ರಕ್ಗೆ ಡಿಕ್ಕಿ ಹೊಡೆದಿದೆ ಎಂದು ಹೇಳಲಾಗಿದೆ. ನಜ್ಜುಗುಜ್ಜಾಗಿರುವ ಕಾರಿನ ಫೋಟೋಗಳು ವೈರಲ್ ಆಗಿವೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.